ಹಾಯ್ ಫ್ರೆಂಡ್ಸ್, ಯಶಸ್ವಿ ರಂಜು ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ತುಂಬ ದಿನಗಳ ನಂತರ ವ್ಲಾಗ್ ಮಾಡ್ತಾಯಿದ್ದೀನಿ. ಹಾಗಲಕಾಯಿ ಪಲ್ಯ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ. ಫಸ್ಟು ಬಾಣಲಿಗೆ ಮಡಗಿದೆ, ಆನಂತರ ಎಣ್ಣೆ ಹಾಕ್ತೆ. ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ಹುರಿಬೇಕು. ನಾನು ತುಂಬ ದಿನದಂತ ವ್ಲಾಗ್ ಮಾಡ್ತಾಯಿದ್ದೀನಿ. ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂತರ ಎಣ್ಣೆ ಗೋಲ್ಡನ್ ಬ್ರೌನ್ ಬಂದಾದಮೇಲೆ ಈರುಳ್ಳಿ ಹಾಗಲಕಾಯಿ ಚೆನ್ನಾಗಿ ನೀರಲ್ಲಿ ತೊಳೆದಿಟ್ಟಿದ್ದನ್ನ ಹಾಕ್ತಾಯಿದ್ದೀನಿ. ಅದು ಒಂಚೂರು ಫ್ರೈ ಆಗಬೇಕು. ಎಲ್ಲ ನೀರಲ್ಲಿ ಬೇಯಿಸ್ಕೊತಾರೆ, ನಾನು ಹಂಗಲ್ಲ, ಡೈರೆಕ್ಟ್ ಹಂಗೆ ಹಾಕಿ ಸ್ಟವ್ ಮೇಲೆ ಬೇಯಿಸ್ಕೊತಾ ಇದ್ದೀನಿ. ಅದಾದಮೇಲೆ ಟೊಮೆಟೊ ಹಾಕ್ತೆ. ಟೊಮೊಟೊದಲ್ಲಿ ನೀರಿನ ರಸ ಇರುತ್ತಲ್ಲ, ಟೊಮೊಟೊದಲ್ಲೇ ಹಾಕಿದ್ದೀನಿ. ಅದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಉಪ್ಪು ಹಾಕಾದ್ಮೇಲೆ ಅದು ಒಂಚೂರು ಫ್ರೈ ಆಗಬೇಕಲ್ಲ, ಹಂಗೆ ಕೈ ಬಾಡಿಸ್ತಾ ಇದ್ದೀನಿ. ಅದಾದಮೇಲೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ನಾವು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಅದು ಫ್ರೈ ಆಗೋ ತನಕ ಈಗ ತುಂಬ ಬಿಸಿಲಿರೋ ಕಾರಣ ತಂಪಾಗಿ ಮಜ್ಜಿಗೆ ಎಳ್ನೀರೆಲ್ಲ